ಎಲ್ಲರಿಗೂ ನಮಸ್ತೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇಲ್ಲೇನಾಗ್ತಿದೆ, ನವೆಂಬರ್ 25ರಿಂದ 4 ದಿನಗಳವರೆಗೆ BDA ಸೈಟ್ಗಳ ಹರಾಜಾಗ್ತಾ ಇದೆ. ಅದರಲ್ಲೂ ಈ ಹರಾಜು ಅಂತ ಹೇಳ್ತಾರೆ. ಓಕೆನಾ, ಕಡಿಮೆ ಬೆಲೆಯಲ್ಲಿ ಪ್ರಾಧಿಕಾರದ ಸೈಟು ನೇರ ಲಭ್ಯ. ಯಾರೆಲ್ಲ ಬಿಡ್ಡಲ್ಲಿ ನೀವೇನಾದರೂ ಅದನ್ನು ಬಿಡ್ಡಲ್ಲಿ ಏನಾದರೂ ನೀವು ತಗೊಂಡ್ರೆ ಫೈನಲಿ ನಿಮಗೆ ಕಡಿಮೆ ಬೆಲೆಯಲ್ಲಿ ಸೈಟ್ ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಬೆಂಗಳೂರು BDA ಸೈಟ್ಗಳನ್ನು ಕೊಳ್ಳಬೇಕೆಂಬುವರಿಗೆ ಒಂದು ಚಿನ್ನದ ಅವಕಾಶ ಅಂತ ಕೂಡ ಹೇಳ್ಬೋದು. ಓಕೆನಾ, BDA ಸೈಟ್ಗಳನ್ನು ಬಯಸುವವರಿಗಾಗಿ ಕೆಲವು ಪ್ರಾಂತ್ಯಗಳಲ್ಲಿ BDA ನಿರ್ಮಿಸಿದ್ದ ಬಡಾವಣೆಯಲ್ಲಿ ಖಾಲಿ ಇರುವ ಸೈಟ್ಗಳು ಹರಾಜಿಗೆ ಇಡಲಾಗಿದೆ. ಓಕೆನಾ, ಇದು ಈ ಹರಾಜಾಗಿದ್ದು ನವೆಂಬರ್ 25ರಿಂದ 4 ದಿನಗಳ ಕಾಲ ಹರಾಜು ನಡೆಯಲಿದೆ. ಆಸಕ್ತರು ನವೆಂಬರ್ 22ರೊಳಗೆ ಬಿಡ್ಡಿಂಗ್ ಆಗಿ ನೋಂದಾವಣೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಅಂತ ಆಸಕ್ತರು ಭಾಗವಹಿಸುವಂತೆ ಕೋರಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ಅಂದರೆ ಬೆಂಗಳೂರಿನಲ್ಲಿ BDA ಸೈಟ್ಗಳು ಈ ಹರಾಜು ನವೆಂಬರ್ 25ರಿಂದ 28ನೇ ತಾರೀಕುವರೆಗೂ ಇರುತ್ತೆ. ಆಸಕ್ತರು ನವೆಂಬರ್ 22ರೊಳಗೆ ನೀವು ನೋಂದಾವಣಿ ಮಾಡ್ಕೊಳ್ಬೇಕು. ಓಕೆನಾ, ನಿಯಮಗಳನ್ನು ತಿಳಿಯಲು BDA ವೆಬ್ಸೈಟ್ಗೆ ಭೇಟಿ ನೀಡಿ ಕೂಡ ಏನು ನಿಯಮಗಳಿದೆ ಅನ್ನೋದನ್ನು ಕೂಡ ನೀವು ತಿಳಿಬೋದು. ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆನಾ, ಉದ್ಯಾನಗರಿ ತಮ್ಮದೇ ಆದ ಮನೆಯನ್ನು ಕಟ್ಕೋಬೇಕು, ಸೈಟ್ ತೊಗೋಬೇಕು ಅಂತ ತುಂಬ ಜನಕ್ಕೆ ಒಂದು ಆಸೆ ಇರುತ್ತಲ್ವಾ. ಇಲ್ಲಿ ಏನಾಗುತ್ತೆ, ಕೆಲವೊಂದು ಏನಾದರೂ ಫೇಕ್ ಡಾಕ್ಯುಮೆಂಟ್ ಇಟ್ಟು ಮಾರಿದ್ರೆ ಈ ಥರ ಆಗುತ್ತೆ. ಇದೇನಾಗುತ್ತೆ, ಇದು BBMP ಹಾಗೂ BDA ಸೈಟ್ಗಳಲ್ಲಿ ಒಂದು ಸರ್ಕಾರದಿಂದನೇ, ಅಂದರೆ BDA ಪ್ರಾಧಿಕಾರದಿಂದನೇ ನಿಮಗೆ ಬಡಾವಣೆ ನಿರ್ಮಿಸಿ ಸರ್ಕಾರಿ ಒಂದು ಸೈಟ್ಗಳನ್ನ ಕೊಡ್ತಾ ಇದ್ದಾರೆ. ಓಕೆನಾ, ಇದು ಯಾವುದೇ ರೀತಿ ನಿಮಗೆ ಮೋಸ ಆಗಲ್ಲ. ಬ್ರೋಕರ್ಗಳ ಹಾವಳಿಯಿಂದಾಗಿ ಸೈಟ್ಗಳೇ ಬೆಲೆ ಆಲ್ರೆಡಿ ಗಗನಕ್ಕೇರಿದೆ. ಓಕೆನಾ, ಇದನ್ನು ಮನಗಂಡ BDA ಕಾನೂನು ಕ್ರಮದಲ್ಲೇ ತಾನೇ ನಿರ್ಮಿಸಿ ಬಡಾವಣೆಗಳಲ್ಲಿ ಖಾಲಿ ಇರುವ ಕೆಲ ಸೈಟ್ಗಳನ್ನು BDA ಆಗಾಗ್ಗೆ ಹರಾಜಿನ ಮೂಲಕ ಮಾಡ್ತಾ ಬಂದಿದೆ ಮೊದಲಿಂದನೂ ಕೂಡ. ಆದ್ದರಿಂದ ಜನಸಾಮಾನ್ಯರಿಗೆ ಕಡಿಮೆ ದರದಲ್ಲಿ ನಿಖರ ದಾಖಲೆಗಳುಳ್ಳ ಸೈಟ್ಗಳನ್ನು ಸಿಗುವುದರ ಜೊತೆಗೆ ಸ್ವಂತ ಮನೆಯ ಕನಸನ್ನು ಕೂಡ ನನಸಾಗುವುದು ಈ ಒಂದು BDA ಪ್ರಾಧಿಕಾರದ ಒಂದು ಮುಖ್ಯ ಉದ್ದೇಶವಾಗಿದೆ. ಯಾವತ್ತು ಹರಾಜು ಅಂದರೆ, ಈ ಬಾರಿ BDA ಬಡಾವಣೆಯ ಕೆಲವು ಸೈಟುಗಳನ್ನು ಬಹಿರಂಗ ಹರಾಜು ಪ್ರಕ್ರಿಯೆ ನಡೆಯಲಿದೆ. ಅಂದರೆ ನವೆಂಬರ್ 4ರಂದೇ ಈ ಬಗ್ಗೆ ಅಧಿಸೂಚನೆ ಆಲ್ರೆಡಿ ಹೊರಡಿಸಲಾಗಿದೆ. ಬೆಂಗಳೂರಿನಲ್ಲಿ ನಾನಾ ಏರಿಯಾಗಳಲ್ಲಿ ಖಾಲಿ ಇರುವ ಉಳಿದ 171 ಸೈಟ್ಗಳನ್ನು ಈ ಹರಾಜಿಗೆ ಒಳಪಡಿಸಲಾಗಿದೆ. ನವೆಂಬರ್ 25ರಂದು ಹರಾಜು ಪ್ರಕ್ರಿಯೆ ಆರಂಭವಾಗಲಿದ್ದು, ನವೆಂಬರ್ 25, 26, 27 ಮತ್ತು 28ರವರೆಗೆ ಅಂದರೆ 4 ದಿನ ಹರಾಜು ಪ್ರಕ್ರಿಯೆ ನಡೆಯುತ್ತೆ. ಸೈಟ್ ಎಲ್ಲೆಲ್ಲಿದೆ ಅಂತ ನೋಡೋದಾದ್ರೆ ನಮಗೆ ಬೆಂಗಳೂರಿನ ಪ್ರಮುಖ ಬಡಾವಣೆ ನಾಗರಬಾವಿ 2ನೇ ಹಂತದಲ್ಲಿರುವ, ಹೆಬ್ಬಾಳ ಸಮೀಪದ ಭೂಪಸಂದ್ರ ಮತ್ತೆ ಬನಶಂಕರಿ 6ನೇ ಹಂತ ಮತ್ತೆ JP ನಗರ ವ್ಯಾಪ್ತಿಯಲ್ಲಿ ಬರುವ ಸೈಟ್ಗಳನ್ನು ಹರಾಜಿಗೆ ಇಡಲಾಗಿದೆ. ಇವುಗಳಲ್ಲಿ ಬಹುಪಾಲು ಸೈಟ್ಗಳು ಕಾರ್ನರ್ ಸೈಟ್ಗಳೆಂದೇ ಹೇಳಲಾಗಿದ್ದು, ಕೆಲ ಬಡಾವಣೆಗಳು ಮಧ್ಯ ಇರುವ ಸೈಟ್ಗಳೆಂದು ಕೂಡ ಹೇಳ್ತಾ ಇದ್ದಾರೆ. ಓಕೆನಾ, ನೀವೇನು ಆಗುತ್ತೆ, ಅದು ನೀವು ಹರಾಜು ಪ್ರಕ್ರಿಯೆಗೆ ಹೋದಾಗ ನೀವೇನಾದರೂ ಅವ್ರಿಗೆ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾರೆ. ಇಲ್ಲಿ ನೀವು ಇನಿಷಿಯಲ್ ಬಿಡ್ಡಿಂಗ್ ಅಮೌಂಟ್ ಎಷ್ಟು ಕಟ್ಟಬೇಕಂದ್ರೆ, ಒಂದು ಪ್ರಾಂತ್ಯದಲ್ಲಿ ಖಾಲಿ ಸೈಟುಗಳು ಆಯಾ ಪ್ರಾಂತ್ಯಕ್ಕೆ ತಕ್ಕ ಒಂದು ಇನಿಷಿಯಲ್ ಬಿಡ್ಡಿಂಗ್ ಅಮೌಂಟ್ ಅವರು ಫಿಕ್ಸ್ ಮಾಡಿರ್ತಾರೆ. ಉದಾಹರಣೆಗೆ ಅಂಜನಾಪುರ ಟೌನ್ಶಿಪ್ನಲ್ಲಿ ತಲಾ 1 ಚದರ ಮೀಟರ್ ವಿಸ್ತೀರ್ಣಕ್ಕೆ 55,500 ರೂಪಾಯಿ, 2ನೇ ಬ್ಲಾಕ್ ಸೈಟ್ಗಳಿಗೆ 56,500, ಈ ಥರ 3ನೇ ಬ್ಲಾಕ್ಗೆ 58,000, ಈ ಥರ ಒಂದು ಬೆಲೆನ ಫಿಕ್ಸ್ ಮಾಡಿರ್ತಾರೆ. ಓಕೆನಾ, ಅಂದರೆ ಚಂದ್ರ ಲೇಔಟ್ ಸೈಟ್ಗಳಿಗೆ 1,36,000, ಬನಶಂಕರಿಗೆ 60,000, ಈ ಥರ ಅಂಜನಾಪುರ 5ನೇ ಬ್ಲಾಕ್ಗೆ 54,000, ಈ ಥರ ಆ ಏರಿಯಾ ಮೇಲೆ ಅದನ್ನು ಫಿಕ್ಸ್ ಮಾಡಿರ್ತಾರೆ. ನೀವು ಅದನ್ನು ಕಟ್ಟಿ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಮತ್ತು ಏನೇನು ಮಾನದಂಡಗಳು ಅಂತ ನೋಡೋದಾದರೆ, ನವೆಂಬರ್ 4ರಂದು ಹೊರಡಿಸಲಾಗಿದ್ದ ಅಧಿಸೂಚನೆ ಪ್ರಕಾರ ಎಲ್ಲ ಸೈಟ್ಗಳು ಜಿಯೋ ಲೊಕೇಶನ್ BDA ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಈ ಹರಾಜಿನಲ್ಲಿ ಭಾಗವಹಿಸುವವರು ನವೆಂಬರ್ 22ರೊಳಗಾಗಿ BDA ಹೆಸರಿನಲ್ಲಿ 4 ಲಕ್ಷ ಹಣ ಜಮೆ ಮಾಡಿ ನೋಂದಣಿ ಮಾಡಿಕೊಂಡು ಬಿಡ್ಡಿಂಗ್ನಲ್ಲಿ ಭಾಗವಹಿಸಬೇಕು. ಅಂದರೆ 4 ಲಕ್ಷ ನೀವು ಕಟ್ಟಬೇಕು. ಬಿಡ್ಡಿಂಗ್ನಲ್ಲಿ ನಿಮಗೆ ಯಾವುದೇ ಸೈಟು ಸಿಗದಿದ್ರೆ ನಿಮ್ಮ ಆರಂಭಿಕ ಠೇವಣಿ ಹಣವನ್ನು 1 ತಿಂಗಳಲ್ಲಿ ರಿಟರ್ನ್ ಮಾಡ್ತೀವಿ ಅಂತ ಪ್ರಾಧಿಕಾರ ಹೇಳಿದ್ದಾರೆ. ಇನ್ ಕೇಸ್ ನೀವು ಬಿಡ್ನ ಏನಾದರೂ ಗೆದ್ದರೆ, ಓಕೆನಾ, ಅದು ಆ ಸೈಟು 25ರಷ್ಟು ಹಣವನ್ನು ಅಂದರೆ ಶೇಕಡ 25ರಷ್ಟು ಹಣವನ್ನು ಬಿಡ್ ಗೆದ್ದ ಸಮಯದಿಂದ 72 ಗಂಟೆಗಳ ಒಳಗಾಗಿ ನೀವು BDAಗೆ ಪಾವತಿ ಮಾಡಬೇಕು. ಈ ಹಣದಲ್ಲಿ ನೋಂದಣಿಗಾಗಿ ನೀವು ಕಟ್ಟಿದ 4 ಲಕ್ಷ ಹಣವನ್ನು ಸಹ ಪರಿಗಣಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಓಕೆನಾ, ಉಳಿದ ಶೇಕಡ 75ರಷ್ಟು ಹಣವನ್ನು BDA ವತಿಯಿಂದ ಅಲಾಟ್ಮೆಂಟ್ ಲೆಟರ್ ಸಿಕ್ಕಿದೆ ಎಂದು 45 ದಿನಗಳ ಒಳಗಡೆ ನೀವು BDAಗೆ ಬ್ಯಾಂಕ್ ಮೂಲಕ ಪಾವತಿಸಬೇಕು ಅಂತ ಹೇಳಿದ್ದಾರೆ. ಓಕೆನಾ, ಇದು ಕಂಡೀಷನ್ಸ್ ಅರ್ಥ ಆಯ್ತಾ. ಈ ಪ್ರಕ್ರಿಯೆ ನಡೆಯುತ್ತೆ 25, 26, 27, 28. ನೀವು 25ರೊಳಗೆ ನಿಮ್ಗೆ ಏನಾದರೂ ಸೈಟ್ ತಗೋಬೇಕು ಅಂದರೆ, ಬಿಡ್ ಮಾಡಬೇಕು ಅಂದರೆ ಅಮೌಂಟ್ನ ನೀವು ಕಟ್ಟಬೇಕು. ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂದರೆ ಅವರು ಭಾರತೀಯರಾಗಿರಬೇಕು, ಇದು ಗೊತ್ತು ನಿಮಗೆ. ಒಂದು ಪುರಾವೆ ಕೊಡಬೇಕು, ನಿಮ್ಮ ಡೀಟೇಲ್ಸ್ನ ಕಟ್ಟಬೇಕಾಗುತ್ತೆ, ಸಹಿ ಮತ್ತು ಗುರುತಿನ ಚೀಟಿ ಇರಬೇಕು, ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿ ಇರಬೇಕು.
ಓಕೆನಾ. ಸೊ ಮುಂಚೆನೇ ನೀವು ಹಣವನ್ನು ಕೂಡ ಪೇಮೆಂಟ್ ಮಾಡಿರಬೇಕು. ಇದೆಲ್ಲ ಕೆಲವೊಂದು ಕಂಡೀಷನ್ಸ್ ಇದೆ, ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ವೀಡಿಯೋನಲ್ಲಿ ಹಾಕ್ತೀನಿ. ಓಕೆನಾ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಿ. ಇದೇ ರೀತಿ ಹೆಚ್ಚಿನ ಸರ್ಕಾರದ ಅಪ್ಡೇಟ್ನ ನನ್ನ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.